ಹಾಯ್ ಹೆಲೋ ನಮಸ್ತೆ, ಹಿತಾಸ್ ಹೆಲ್ತಿ ವರ್ಲ್ಡ್ಗೆ ಸ್ವಾಗತ. ಇವಾಗಂತೂ ಬೆಳಗಿನ ಜಾವ ನೋಡೋದೇ ಚಂದ. ಮಳೆಯೆಲ್ಲ ಬಿದ್ದು ನೆಲ ಎಲ್ಲ ಒದ್ದೆ ಆಗಿರುತ್ತೆ, ಗಿಡ ಮರಗಳೆಲ್ಲ ಸೂಪರಾಗಿ ಕಾಣಿಸ್ತಾ ಇರುತ್ತೆ. ನಮ್ಮನೆ ಬೆಳಗ್ಗೆ ತಿಂಡಿ ಶಾವಿಗೆ ಉಪ್ಪಿಟ್ಟಾಗಿತ್ತು. ಮಧ್ಯಾಹ್ನದ ಊಟಕ್ಕೆ ಸ್ಪೆಷಲ್ಲಾಗಿ ಚಳಿಗೆ ಬಿಸಿ ಬಿಸಿಯಾದ ಕರಿಮೀನು ಅಂದರೆ ಡ್ರೈ ಫಿಶ್ ಕರಿನ ಹೇಗೆ ಮಾಡೋದು ನೋಡೋಣ. ಈ ಒಂದು ಡ್ರೈ ಫಿಶ್ ಹೈ ಪ್ರೋಟೀನ್ ಮತ್ತು ಲೋ ಕ್ಯಾಲೋರಿನ ಹೊಂದಿರುತ್ತೆ. ಬಾಣಂತಿಯರಿಗೆ ಹಾಗೂ ಶೀತಕ್ಕೆ ಈ ಒಂದು ಡ್ರೈ ಫಿಶ್ನ ಮಾಡಿರೋ ಸಾಂಬಾರ್ ಅಥವಾ ಕರಿ ತುಂಬ ಒಳ್ಳೆಯದು ಅಂತಲೇ ಹೇಳ್ಬೋದು. ಲೋ ಕ್ಯಾಲೋರಿ ಆಗಿರೋದ್ರಿಂದ ಇದನ್ನು ವೆಯ್ಟ್ ಲಾಸ್ಗೂ ಕೂಡ ಉಪಯೋಗಿಸ್ತಾರೆ. ನೋಡಿ, ಫಸ್ಟು ಈ ಒಂದು ಡ್ರೈ ಫಿಶ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕಾಗತ್ತೆ ವಿತೌಟ್ ಆಯಿಲ್. ನೋಡಿ ಹೇಗೆ ಹುರ್ಕೋತಾ ಇದ್ದೀವಿ, ಚೆನ್ನಾಗಿ ಹುರ್ಕೋಬೇಕು. ಈ ಥರ ಒಂದು ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ಅಲ್ಲಿವರೆಗೂ ಹುರ್ಕೊಳ್ಳಿ, ಜಾಸ್ತಿ ಬ್ಲ್ಯಾಕ್ ಮಾಡ್ಕೋಬಾರ್ದು. ನಂತರ ಅದನ್ನು ಇನ್ನೊಂದು ಪಾತ್ರೆಗೆ ಹಾಕಿ ನೀರನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಎತ್ತಿಡಿ. ನೋಡಿ, ಹೀಗೆ ಮುಳುಗುವಷ್ಟು ನೀರು ಹಾಕಿ ತೆಗೆದಿಡಬೇಕು. ನಂತರ ಬೇಗ ಆಗೋಕ್ಕೆ ಇನ್ನೊಂದು ಬೌಲಲ್ಲಿ ಒಂದು ನಿಂಬೆಹಣ್ಣು ಗಾತ್ರದ ಹುಣಸೆ ಹಣ್ಣಿಗೆ ಬಿಸಿನೀರು ಹಾಕಿ ಇಡ್ತಾ ಇದ್ದೀವಿ. ರಸ ತೆಗೆಯೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಮಾಡೋದ್ರಿಂದ. ನೆಕ್ಸ್ಟು 2 ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀವಿ. ಈ ಸೀ ಫುಡ್ಗೆ, ಯಾವುದೇ ರೀತಿಯ ಸೀ ಫುಡ್ಗೆ ನೀವು ಹುಣಸೆಹಣ್ಣು ಹಾಕೋದ್ರಿಂದ ಅದರ ಟೇಸ್ಟ್ ಡಬಲ್ ಆಗುತ್ತೆ. ನೋಡಿ, ಇನ್ನೊಂದು ಕಡಾಯಿಗೆ ಎಣ್ಣೆ ಹಾಕ್ತಾ ಇದ್ದೀವಿ. ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ಈ ಮಸಾಲ ರೆಡಿ ಮಾಡ್ಕೊಂಡಿದ್ದೀವಿ. ಈ ಮಸಾಲಾಗೆ ಏನೇನು ಹಾಕಿದ್ದೀವಿ ಅಂತಂದರೆ ಕಾಯಿ, 3 ಟೊಮ್ಯಾಟೊ ಹಾಗೂ ಸಾಂಬಾರು ಪುಡಿ, 2 ಸ್ಪೂನ್ ಸಾಂಬಾರು ಪುಡಿ. ನೋಡಿ, ಜಸ್ಟ್ 3 ಇಂಗ್ರೀಡಿಯೆಂಟ್ನ ಹಾಕಿ ಚೆನ್ನಾಗಿ ರುಬ್ಕೊಳ್ಳಿ. ಗ್ರೈಂಡ್ ಮಾಡಿಟ್ಕೊಂಡಿರೋ ಮಸಾಲಾನ ಹೀಗೆ ಈರುಳ್ಳಿ ಜೊತೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಎಣ್ಣೆ ಎಲ್ಲ ಸ್ವಲ್ಪ ಆಗಲೇ ಸೈಡಲ್ಲಿ ಹೇಗೆ ಕಾಣಿಸ್ತಾ ಇದೆ. ಫ್ರೈ ಮಾಡಿದ ನಂತರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅಳತೆಗೆ ನೀರು ಹಾಕ್ಕೊಳ್ಳಿ. ಒಂದು ಸ್ವಲ್ಪನೇ ಹಾಕ್ಕೊಳ್ಳಿ, ಏಕೆಂದರೆ ಈ ಒಂದು ಸಾಂಬಾರು ತೆಳುವಾಗಿರಬಾರ್ದು, ಸ್ವಲ್ಪ ಗಟ್ಟಿಗೆ ಗೊಜ್ಜು ಥರ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈ ಕುದಿಯೋಕ್ಕೆ ಬಿಟ್ಟು ಈ ಕುದಿಯೋ ಹಂತದಲ್ಲಿ ನೀವು ನೆನೆಸಿ ಇಟ್ಟಿರೋ ಅಂಥ ಹುಣಸೆ ರಸನ ಹಾಕ್ಕೋಬೇಕು. ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಮೊದಲೇ ಹೇಳಿದಾಗೆ ಸೀ ಫುಡ್ಗಳಿಗೆಲ್ಲ ಹುಣಸೆ ರಸ ಮಸ್ಟ್. ನೋಡಿ, ಹಾಕ್ಕೋತಾ ಇದ್ದೀವಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ಎಷ್ಟು ಈಸಿಯಾಗಿ ಬೇಗ ಮಾಡ್ಕೋಬೋದು. ಈ ಮಳೆಗಾಲಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನಂತರ ಆಗಲೇ ನೀರಿಗೆ ಹಾಕಿಟ್ಟಿದ್ವಲ್ಲ ಆ ಮೀನನ್ನು ಒಂದು ಸ್ವಲ್ಪ ತೊಳ್ಕೊಂಡು ಸಾಂಬಾರು ಒಳಗಡೆ ಹಾಕ್ಕೊಳ್ಳೋಣ. ಈ ಕುದೀತಾ ಇರಬೇಕಾದ್ರೆ ಲಾಸ್ಟಲ್ಲಿ ಹಾಕೋಬೇಕು. ಉಪ್ಪು ಹುಳಿ ಎಲ್ಲ ಸರಿಯಾಗಿದೆಯಾ ಅಂತ ನೋಡಿಕೊಂಡು ಲಾಸ್ಟಲ್ಲಿ ಹಾಕ್ಕೊಳ್ಳಿ. ಇದೇನು ಜಾಸ್ತಿ ಬೇಯಿಸೋದೇನು ಬೇಡ, ಬೇಗ ಬೇಯುತ್ತೆ ಇದು. ನೋಡಿ, ಫಿಶ್ ಎಲ್ಲ ಹಾಕ್ಕೊಂಡಿದ್ದೀವಿ. ಎಲ್ಲ ಹಾಕ್ಕೊಂಡಿದ್ದಾದಮೇಲೆ ಇದನ್ನು ಸ್ವಲ್ಪ ಬೇಯಿಸ್ಕೋಬೇಕು. ಸಾಂಬಾರು ಸ್ವಲ್ಪ ಗಟ್ಟಿ ಆಗ್ತಾ ಬರುತ್ತೆ. ನೋಡಿದ್ರಲ್ಲ, ಎಷ್ಟು ಈಸಿಯಾಗಿ ಬೇಗ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ವಿ. ನೋಡಿ, ಎಲ್ಲ ಬೇಯಿಂದಾದ್ಮೇಲೆ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಾಗಿದೆ. ಮುದ್ದೆ ಜೊತೆಗಂತೂ ಸೂಪರಾಗಿತ್ತು. ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ನಮಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಇನ್ನು ಬೇರೆ ಡಿಫ್ರೆಂಟ್ ಆಗಿರೋ ರೆಸಿಪಿಗೆ ನಮ್ಮ ಚಾನಲ್ನ ಅವಾಗವಾಗ ನೋಡ್ತಾ ಇರಿ. ನಮ್ಮನೆಯವರೆಲ್ಲರೂ ತುಂಬ ಎಂಜಾಯ್ ಮಾಡಿದ್ರು ಇದನ್ನು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ, ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.